ಕರುಳ ಕುಡಿಯ ರಕ್ಷಣೆಗಾಗಿ ಹೆತ್ತವಳ ಹರಸಾಹಸ ಕಂದಮ್ಮನ ಬಚಾವ್ ಮಾಡೋದಕ್ಕೆ ತಾಯಿ ಪರಿತಪ್ಪಿಸಿರ್ತಕ್ಕಂಥ ಘಟನೆ 5 ಲಕ್ಷ ರೂಪಾಯಿ ಹಣ ಹಿಡಿದು ಖುದ್ದಾಗಿ ಹೆತ್ತಮ್ಮ ಅಖಾಡಕ್ಕಿಳಿದಿದ್ಲು. ಬೆಂಗಳೂರಿನ ಗಲ್ಲಿಯಲ್ಲಿ ಪಾಪ ಈಕೆ ಸುತ್ತಾಡಿದ್ಲು. 13 ವರ್ಷದ ಮಗನಿಗಾಗಿ ಹೆತ್ತವಳ ಹೋರಾಟಕ್ಕೆ ಫಲ ಸಿಗಲಿಲ್ಲ. ಬೆಂಗಳೂರು ಬಾಲಕನ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಬರ್ತಾ ಇರ್ತಕ್ಕಂಥ ಅಪ್ಡೇಟ್ ಇದು. ಮಗನಿಗಾಗಿ ಹಣ ಹಿಡಿದು ಈಕೆ ರೋಡ್ ಅಲ್ದಿದ್ದಂತೆ ಈ ತಾಯಿ ಹೇಗಾದ್ರೂ ನನ್ನ ಮಗ ಬಿಡುಗಡೆ ಆಗಲಿ, ಹಣನಾದ್ರೂ ಕೊಡ್ತೀನಿ, ಬೇಜಾರಿಲ್ಲ ಅಂತ ದಿನವಿಡೀ ಇಡೀ ಬೆಂಗಳೂರು ಅಲ್ದಾಡಿದ್ದಾಳೆ ಈ ತಾಯಿ. ಅಪಹರಣಕಾರರ ಅಣತಿಯಂತೆ 5 ಲಕ್ಷ ಹಿಡ್ಕೊಂಡು ಸುತ್ತಾಡಿದ್ದಾಳೆ. ಪೊಲೀಸರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ, ಆದರೆ ಯಾವುದು ಕೂಡ ವರ್ಕ್ ಆಗಿಲ್ಲ. ಜುಲೈ 31ನೇ ತಾರೀಕು ಪುತ್ರ ನಿಶ್ಚಿತ್ಗಾಗಿ ತಾಯಿ ಅಲೆದಾಡಿದ್ದಾಳೆ. ಅಪಹರಣಕಾರರು ಹೇಳಿದ ಸ್ಥಳಗಳಿಗೆಲ್ಲ ಈ ತಾಯಿ ಭೇಟಿ ಕೊಟ್ಟಿದ್ದಾರೆ, ಆಟೋ ಹತ್ಕೊಂಡು ಅಲ್ದಾಡಿದ್ದಾರೆ. ಆದರೆ ಬಿಗ್ ಶಾಕ್ ಏನಂತಂದ್ರೆ, ಅಪಹರಣಕಾರರು ಹೇಳಿದಂತೆ ಕಸದ ಬುಟ್ಟಿಗೆ 5 ಲಕ್ಷ ಹಣ ಹಾಕಿದ್ರು ಕೂಡ ಈ ನಿಶ್ಚಿತ್ ಜೀವಂತವಾಗಿ ಬರಲೇ ಇಲ್ಲ. ನಿಶ್ಚಿತ್ನ ಉಸಿರು ನಿಲ್ಲಿಸಿಬಿಟ್ರು ಕಿರಾತಕರು. ಕಿಡ್ನಾಪ್ ಮಾಡಿದವರು ಆ ಬಾಲಕನನ್ನ ಕೊಂದು ಹಾಕಿಬಿಟ್ರು. ಇದೀಗ ಶೋಧ ಮುಂದುವರೆದಿದೆ. ಹುಳಿಮಾವು ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಟ್ಯೂಷನ್ಗೆ ಅಂತ ಹೋಗಿದ್ದ ಬಾಲಕ ವಾಪಸ್ ಮನೆಗೆ ಬರಲಿಲ್ಲ. ಪರಿಚಿತರನ್ನ ವಿಚಾರಿಸಿದಾಗಲೂ ಕೂಡ ಈತ ಎಲ್ಲೋಗಿದ್ದ ಅನ್ನೋದು ಗೊತ್ತಾಗಲಿಲ್ಲ. ಕೊನೆಗೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಬೇಕಾಯಿತು. ಕೊನೆಗೆ ಕಿಡ್ನ್ಯಾಪರ್ಸ್ ಕಾಲ್ ಮಾಡಿ ಕಿಡ್ನ್ಯಾಪ್ ಮಾಡಿದ್ದೀವಿ ಅಂತ ಹೇಳಿದ್ರು. ಹಣ ಕೊಡೋಕೆ ಅಂತ ದಿನವಿಡೀ ಅಲಿದ್ರು ಕೂಡ ಅಷ್ಟರಲ್ಲಿ ಹುಡುಗನನ್ನ ಕೊಂದು ಹಾಕಿಬಿಟ್ಟಿದ್ದಾರೆ. ಕರುಳ ಕುಡಿಯ ರಕ್ಷಣೆಗಾಗಿ ಹೆತ್ತವಳ ಹರಸಾಹಸ ಕಂದಮ್ಮನ ಬಚಾವ್ ಮಾಡೋದಕ್ಕೆ ತಾಯಿ ಪರಿತಪ್ಪಿಸಿರ್ತಕ್ಕಂಥ ಘಟನೆ 5 ಲಕ್ಷ ರೂಪಾಯಿ ಹಣ ಹಿಡಿದು ಖುದ್ದಾಗಿ ಹೆತ್ತಮ್ಮ ಅಖಾಡಕ್ಕಿಳಿದಿದ್ಲು. ಬೆಂಗಳೂರಿನ ಗಲ್ಲಿಯಲ್ಲಿ ಪಾಪ ಈಕೆ ಸುತ್ತಾಡಿದ್ಲು. 13 ವರ್ಷದ ಮಗನಿಗಾಗಿ ಹೆತ್ತವಳ ಹೋರಾಟಕ್ಕೆ ಫಲ ಸಿಗಲಿಲ್ಲ. ಬೆಂಗಳೂರು ಬಾಲಕನ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಬರ್ತಾ ಇರ್ತಕ್ಕಂಥ ಅಪ್ಡೇಟ್ ಇದು. ಮಗನಿಗಾಗಿ ಹಣ ಹಿಡಿದು ಈಕೆ ರೋಡ್ ಅಲ್ದಿದ್ದಂತೆ ಈ ತಾಯಿ ಹೇಗಾದ್ರೂ ನನ್ನ ಮಗ ಬಿಡುಗಡೆ ಆಗಲಿ, ಹಣನಾದ್ರೂ ಕೊಡ್ತೀನಿ, ಬೇಜಾರಿಲ್ಲ ಅಂತ ದಿನವಿಡೀ ಇಡೀ ಬೆಂಗಳೂರು ಅಲ್ದಾಡಿದ್ದಾಳೆ ಈ ತಾಯಿ. ಅಪಹರಣಕಾರರ ಅಣತಿಯಂತೆ 5 ಲಕ್ಷ ಹಿಡ್ಕೊಂಡು ಸುತ್ತಾಡಿದ್ದಾಳೆ. ಪೊಲೀಸರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ, ಆದರೆ ಯಾವುದು ಕೂಡ ವರ್ಕ್ ಆಗಿಲ್ಲ. ಜುಲೈ 31ನೇ ತಾರೀಕು ಪುತ್ರ ನಿಶ್ಚಿತ್ಗಾಗಿ ತಾಯಿ ಅಲೆದಾಡಿದ್ದಾಳೆ. ಅಪಹರಣಕಾರರು ಹೇಳಿದ ಸ್ಥಳಗಳಿಗೆಲ್ಲ ಈ ತಾಯಿ ಭೇಟಿ ಕೊಟ್ಟಿದ್ದಾರೆ, ಆಟೋ ಹತ್ಕೊಂಡು ಅಲ್ದಾಡಿದ್ದಾರೆ. ಆದರೆ ಬಿಗ್ ಶಾಕ್ ಏನಂತಂದ್ರೆ, ಅಪಹರಣಕಾರರು ಹೇಳಿದಂತೆ ಕಸದ ಬುಟ್ಟಿಗೆ 5 ಲಕ್ಷ ಹಣ ಹಾಕಿದ್ರು ಕೂಡ ಈ ನಿಶ್ಚಿತ್ ಜೀವಂತವಾಗಿ ಬರಲೇ ಇಲ್ಲ. ನಿಶ್ಚಿತ್ನ ಉಸಿರು ನಿಲ್ಲಿಸಿಬಿಟ್ರು ಕಿರಾತಕರು. ಕಿಡ್ನಾಪ್ ಮಾಡಿದವರು ಆ ಬಾಲಕನನ್ನ ಕೊಂದು ಹಾಕಿಬಿಟ್ರು. ಇದೀಗ ಶೋಧ ಮುಂದುವರೆದಿದೆ. ಹುಳಿಮಾವು ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಟ್ಯೂಷನ್ಗೆ ಅಂತ ಹೋಗಿದ್ದ ಬಾಲಕ ವಾಪಸ್ ಮನೆಗೆ ಬರಲಿಲ್ಲ. ಪರಿಚಿತರನ್ನ ವಿಚಾರಿಸಿದಾಗಲೂ ಕೂಡ ಈತ ಎಲ್ಲೋಗಿದ್ದ ಅನ್ನೋದು ಗೊತ್ತಾಗಲಿಲ್ಲ. ಕೊನೆಗೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಬೇಕಾಯಿತು. ಕೊನೆಗೆ ಕಿಡ್ನ್ಯಾಪರ್ಸ್ ಕಾಲ್ ಮಾಡಿ ಕಿಡ್ನ್ಯಾಪ್ ಮಾಡಿದ್ದೀವಿ ಅಂತ ಹೇಳಿದ್ರು. ಹಣ ಕೊಡೋಕೆ ಅಂತ ದಿನವಿಡೀ ಅಲಿದ್ರು ಕೂಡ ಅಷ್ಟರಲ್ಲಿ ಹುಡುಗನನ್ನ ಕೊಂದು ಹಾಕಿಬಿಟ್ಟಿದ್ದಾರೆ. ಕರುಳ ಕುಡಿಯ ರಕ್ಷಣೆಗಾಗಿ ಹೆತ್ತವಳ ಹರಸಾಹಸ ಕಂದಮ್ಮನ ಬಚಾವ್ ಮಾಡೋದಕ್ಕೆ ತಾಯಿ ಪರಿತಪ್ಪಿಸಿರ್ತಕ್ಕಂಥ ಘಟನೆ 5 ಲಕ್ಷ ರೂಪಾಯಿ ಹಣ ಹಿಡಿದು ಖುದ್ದಾಗಿ ಹೆತ್ತಮ್ಮ ಅಖಾಡಕ್ಕಿಳಿದಿದ್ಲು. ಬೆಂಗಳೂರಿನ ಗಲ್ಲಿಯಲ್ಲಿ ಪಾಪ ಈಕೆ ಸುತ್ತಾಡಿದ್ಲು. 13 ವರ್ಷದ ಮಗನಿಗಾಗಿ ಹೆತ್ತವಳ ಹೋರಾಟಕ್ಕೆ ಫಲ ಸಿಗಲಿಲ್ಲ. ಬೆಂಗಳೂರು ಬಾಲಕನ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಬರ್ತಾ ಇರ್ತಕ್ಕಂಥ ಅಪ್ಡೇಟ್ ಇದು. ಮಗನಿಗಾಗಿ ಹಣ ಹಿಡಿದು ಈಕೆ ರೋಡ್ ಅಲ್ದಿದ್ದಂತೆ ಈ ತಾಯಿ ಹೇಗಾದ್ರೂ ನನ್ನ ಮಗ ಬಿಡುಗಡೆ ಆಗಲಿ, ಹಣನಾದ್ರೂ ಕೊಡ್ತೀನಿ, ಬೇಜಾರಿಲ್ಲ ಅಂತ ದಿನವಿಡೀ ಇಡೀ ಬೆಂಗಳೂರು ಅಲ್ದಾಡಿದ್ದಾಳೆ ಈ ತಾಯಿ. ಅಪಹರಣಕಾರರ ಅಣತಿಯಂತೆ 5 ಲಕ್ಷ ಹಿಡ್ಕೊಂಡು ಸುತ್ತಾಡಿದ್ದಾಳೆ. ಪೊಲೀಸರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ, ಆದರೆ ಯಾವುದು ಕೂಡ ವರ್ಕ್ ಆಗಿಲ್ಲ. ಜುಲೈ 31ನೇ ತಾರೀಕು ಪುತ್ರ ನಿಶ್ಚಿತ್ಗಾಗಿ ತಾಯಿ ಅಲೆದಾಡಿದ್ದಾಳೆ. ಅಪಹರಣಕಾರರು ಹೇಳಿದ ಸ್ಥಳಗಳಿಗೆಲ್ಲ ಈ ತಾಯಿ ಭೇಟಿ ಕೊಟ್ಟಿದ್ದಾರೆ, ಆಟೋ ಹತ್ಕೊಂಡು ಅಲ್ದಾಡಿದ್ದಾರೆ. ಆದರೆ ಬಿಗ್ ಶಾಕ್ ಏನಂತಂದ್ರೆ, ಅಪಹರಣಕಾರರು ಹೇಳಿದಂತೆ ಕಸದ ಬುಟ್ಟಿಗೆ 5 ಲಕ್ಷ ಹಣ ಹಾಕಿದ್ರು ಕೂಡ ಈ ನಿಶ್ಚಿತ್ ಜೀವಂತವಾಗಿ ಬರಲೇ ಇಲ್ಲ. ನಿಶ್ಚಿತ್ನ ಉಸಿರು ನಿಲ್ಲಿಸಿಬಿಟ್ರು ಕಿರಾತಕರು. ಕಿಡ್ನಾಪ್ ಮಾಡಿದವರು ಆ ಬಾಲಕನನ್ನ ಕೊಂದು ಹಾಕಿಬಿಟ್ರು. ಇದೀಗ ಶೋಧ ಮುಂದುವರೆದಿದೆ. ಹುಳಿಮಾವು ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಟ್ಯೂಷನ್ಗೆ ಅಂತ ಹೋಗಿದ್ದ ಬಾಲಕ ವಾಪಸ್ ಮನೆಗೆ ಬರಲಿಲ್ಲ. ಪರಿಚಿತರನ್ನ ವಿಚಾರಿಸಿದಾಗಲೂ ಕೂಡ ಈತ ಎಲ್ಲೋಗಿದ್ದ ಅನ್ನೋದು ಗೊತ್ತಾಗಲಿಲ್ಲ. ಕೊನೆಗೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಬೇಕಾಯಿತು. ಕೊನೆಗೆ ಕಿಡ್ನ್ಯಾಪರ್ಸ್ ಕಾಲ್ ಮಾಡಿ ಕಿಡ್ನ್ಯಾಪ್ ಮಾಡಿದ್ದೀವಿ ಅಂತ ಹೇಳಿದ್ರು.
ಹಣ ಕೊಡೋಕೆ ಅಂತ ದಿನವಿಡೀ ಅಲಿದ್ರೂ ಕೂಡ ಅಷ್ಟರಲ್ಲಿ ಹುಡುಗನನ್ನ ಕೊಂದು ಹಾಕಿಬಿಟ್ಟಿದ್ದಾರೆ. ಕರುಳ ಕುಡಿಯ ರಕ್ಷಣೆಗಾಗಿ ಹೆತ್ತವಳ ಹರಸಾಹಸ, ಕಂದಮ್ಮನ ಬಚಾವ್ ಮಾಡೋದಕ್ಕೆ ತಾಯಿ ಪರಿತಪ್ಪಿಸಿರ್ತಕ್ಕಂಥ ಘಟನೆ. 5 ಲಕ್ಷ ರೂಪಾಯಿ ಹಣ ಹಿಡಿದು ಖುದ್ದಾಗಿ ಹೆತ್ತಮ್ಮ ಅಖಾಡಕ್ಕಿಳಿದಿದ್ಲು. ಬೆಂಗಳೂರಿನ ಗಲ್ಲಿಯಲ್ಲಿ ಪಾಪ ಈಕೆ ಸುತ್ತಾಡಿದ್ಲು. 13 ವರ್ಷದ ಮಗನಿಗಾಗಿ ಹೆತ್ತವಳ ಹೋರಾಟಕ್ಕೆ ಫಲ ಸಿಗಲಿಲ್ಲ. ಬೆಂಗಳೂರು ಬಾಲಕನ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಬರ್ತಾ ಇರ್ತಕ್ಕಂಥ ಅಪ್ಡೇಟ್ ಇದು. ಮಗನಿಗಾಗಿ ಹಣ ಹಿಡಿದು ಈಕೆ ರೋಡ್ ಅಲ್ದಿದ್ದಂತೆ ಈ ತಾಯಿ ಹೇಗಾದ್ರೂ ನನ್ನ ಮಗ ಬಿಡುಗಡೆ ಆಗಲಿ, ಹಣನಾದ್ರೂ ಕೊಡ್ತೀನಿ, ಬೇಜಾರಿಲ್ಲ ಅಂತ ದಿನವಿಡೀ ಇಡೀ ಬೆಂಗಳೂರು ಅಲ್ದಾಡಿದ್ದಾಳೆ ಈ ತಾಯಿ. ಅಪಹರಣಕಾರರ ಅಣತಿಯಂತೆ 5 ಲಕ್ಷ ಹಿಡ್ಕೊಂಡು ಸುತ್ತಾಡಿದ್ದಾಳೆ. ಪೊಲೀಸರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ, ಆದರೆ ಯಾವುದು ಕೂಡ ವರ್ಕ್ ಆಗಿಲ್ಲ. ಜುಲೈ 31ನೇ ತಾರೀಕು ಪುತ್ರ ನಿಶ್ಚಿತ್ಗಾಗಿ ತಾಯಿ ಅಲೆದಾಡಿದ್ದಾಳೆ. ಅಪಹರಣಕಾರರು ಹೇಳಿದ ಸ್ಥಳಗಳಿಗೆಲ್ಲ ಈ ತಾಯಿ ಭೇಟಿ ಕೊಟ್ಟಿದ್ದಾರೆ, ಆಟೋ ಹತ್ಕೊಂಡು ಅಲ್ದಾಡಿದ್ದಾರೆ. ಆದರೆ ಬಿಗ್ ಶಾಕ್ ಏನಂತಂದ್ರೆ, ಅಪಹರಣಕಾರರು ಹೇಳಿದಂತೆ ಕಸದ ಬುಟ್ಟಿಗೆ 5 ಲಕ್ಷ ಹಣ ಹಾಕಿದ್ರು ಕೂಡ ಈ ನಿಶ್ಚಿತ್ ಜೀವಂತವಾಗಿ ಬರಲೇ ಇಲ್ಲ. ನಿಶ್ಚಿತ್ನ ಉಸಿರು ನಿಲ್ಲಿಸಿಬಿಟ್ರು ಕಿರಾತಕರು. ಕಿಡ್ನಾಪ್ ಮಾಡಿದವರು ಆ ಬಾಲಕನನ್ನ ಕೊಂದು ಹಾಕಿಬಿಟ್ರು. ಇದೀಗ ಶೋಧ ಮುಂದುವರೆದಿದೆ. ಹುಳಿಮಾವು ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಟ್ಯೂಷನ್ಗೆ ಅಂತ ಹೋಗಿದ್ದ ಬಾಲಕ ವಾಪಸ್ ಮನೆಗೆ ಬರಲಿಲ್ಲ. ಪರಿಚಿತರನ್ನ ವಿಚಾರಿಸಿದಾಗಲೂ ಕೂಡ ಈತ ಎಲ್ಲೋಗಿದ್ದ ಅನ್ನೋದು ಗೊತ್ತಾಗಲಿಲ್ಲ. ಕೊನೆಗೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಬೇಕಾಯಿತು. ಕೊನೆಗೆ ಕಿಡ್ನ್ಯಾಪರ್ಸ್ ಕಾಲ್ ಮಾಡಿ ಕಿಡ್ನ್ಯಾಪ್ ಮಾಡಿದ್ದೀವಿ ಅಂತ ಹೇಳಿದ್ರು. ಹಣ ಕೊಡೋಕೆ ಅಂತ ದಿನವಿಡೀ ಅಲಿದ್ರೂ ಕೂಡ ಅಷ್ಟರಲ್ಲಿ ಹುಡುಗನನ್ನ ಕೊಂದು ಹಾಕಿಬಿಟ್ಟಿದ್ದಾರೆ. ಕರುಳ ಕುಡಿಯ ರಕ್ಷಣೆಗಾಗಿ ಹೆತ್ತವಳ ಹರಸಾಹಸ, ಕಂದಮ್ಮನ ಬಚಾವ್ ಮಾಡೋದಕ್ಕೆ ತಾಯಿ ಪರಿತಪ್ಪಿಸಿರ್ತಕ್ಕಂಥ ಘಟನೆ. 5 ಲಕ್ಷ ರೂಪಾಯಿ ಹಣ ಹಿಡಿದು ಖುದ್ದಾಗಿ ಹೆತ್ತಮ್ಮ ಅಖಾಡಕ್ಕಿಳಿದಿದ್ಲು. ಬೆಂಗಳೂರಿನ ಗಲ್ಲಿಯಲ್ಲಿ ಪಾಪ ಈಕೆ ಸುತ್ತಾಡಿದ್ಲು. 13 ವರ್ಷದ ಮಗನಿಗಾಗಿ ಹೆತ್ತವಳ ಹೋರಾಟಕ್ಕೆ ಫಲ ಸಿಗಲಿಲ್ಲ. ಬೆಂಗಳೂರು ಬಾಲಕನ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಬರ್ತಾ ಇರ್ತಕ್ಕಂಥ ಅಪ್ಡೇಟ್ ಇದು. ಮಗನಿಗಾಗಿ ಹಣ ಹಿಡಿದು ಈಕೆ ರೋಡ್ ಅಲ್ದಿದ್ದಂತೆ ಈ ತಾಯಿ ಹೇಗಾದ್ರೂ ನನ್ನ ಮಗ ಬಿಡುಗಡೆ ಆಗಲಿ, ಹಣನಾದ್ರೂ ಕೊಡ್ತೀನಿ, ಬೇಜಾರಿಲ್ಲ ಅಂತ ದಿನವಿಡೀ ಇಡೀ ಬೆಂಗಳೂರು ಅಲ್ದಾಡಿದ್ದಾಳೆ ಈ ತಾಯಿ. ಅಪಹರಣಕಾರರ ಅಣತಿಯಂತೆ 5 ಲಕ್ಷ ಹಿಡ್ಕೊಂಡು ಸುತ್ತಾಡಿದ್ದಾಳೆ. ಪೊಲೀಸರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ, ಆದರೆ ಯಾವುದು ಕೂಡ ವರ್ಕ್ ಆಗಿಲ್ಲ. ಜುಲೈ 31ನೇ ತಾರೀಕು ಪುತ್ರ ನಿಶ್ಚಿತ್ಗಾಗಿ ತಾಯಿ ಅಲೆದಾಡಿದ್ದಾಳೆ. ಅಪಹರಣಕಾರರು ಹೇಳಿದ ಸ್ಥಳಗಳಿಗೆಲ್ಲ ಈ ತಾಯಿ ಭೇಟಿ ಕೊಟ್ಟಿದ್ದಾರೆ, ಆಟೋ ಹತ್ಕೊಂಡು ಅಲ್ದಾಡಿದ್ದಾರೆ. ಆದರೆ ಬಿಗ್ ಶಾಕ್ ಏನಂತಂದ್ರೆ, ಅಪಹರಣಕಾರರು ಹೇಳಿದಂತೆ ಕಸದ ಬುಟ್ಟಿಗೆ 5 ಲಕ್ಷ ಹಣ ಹಾಕಿದ್ರು ಕೂಡ ಈ ನಿಶ್ಚಿತ್ ಜೀವಂತವಾಗಿ ಬರಲೇ ಇಲ್ಲ. ನಿಶ್ಚಿತ್ನ ಉಸಿರು ನಿಲ್ಲಿಸಿಬಿಟ್ರು ಕಿರಾತಕರು. ಕಿಡ್ನಾಪ್ ಮಾಡಿದವರು ಆ ಬಾಲಕನನ್ನ ಕೊಂದು ಹಾಕಿಬಿಟ್ರು. ಇದೀಗ ಶೋಧ ಮುಂದುವರೆದಿದೆ. ಹುಳಿಮಾವು ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಟ್ಯೂಷನ್ಗೆ ಅಂತ ಹೋಗಿದ್ದ ಬಾಲಕ ವಾಪಸ್ ಮನೆಗೆ ಬರಲಿಲ್ಲ. ಪರಿಚಿತರನ್ನ ವಿಚಾರಿಸಿದಾಗಲೂ ಕೂಡ ಈತ ಎಲ್ಲೋಗಿದ್ದ ಅನ್ನೋದು ಗೊತ್ತಾಗಲಿಲ್ಲ. ಕೊನೆಗೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಬೇಕಾಯಿತು. ಕೊನೆಗೆ ಕಿಡ್ನ್ಯಾಪರ್ಸ್ ಕಾಲ್ ಮಾಡಿ ಕಿಡ್ನ್ಯಾಪ್ ಮಾಡಿದ್ದೀವಿ ಅಂತ ಹೇಳಿದ್ರು. ಹಣ ಕೊಡೋಕೆ ಅಂತ ದಿನವಿಡೀ ಅಲಿದ್ರೂ ಕೂಡ ಅಷ್ಟರಲ್ಲಿ ಹುಡುಗನನ್ನ ಕೊಂದು ಹಾಕಿಬಿಟ್ಟಿದ್ದಾರೆ.